ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯೇಶ್ವರಿ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಎಲ್ಲದಕ್ಕೂ ಕಾಲವೇ ಉತ್ತರ ಕೊಡುತ್ತೆ. ನನಗೂ ಕೂಡ ವರುಣ ಟಿಕೆಟ್ ತಪ್ಪಿತ್ತು, ಆಗ ಹಿರಿಯರ ಮಾತನ್ನ ಗೌರವಿಸಿದ್ದೆ. ಈಶ್ವರಪ್ಪ ಅವರಿಗೆ ಸೂಕ್ತ ಸಂದರ್ಭದಲ್ಲಿ ಉತ್ತರ ಸಿಗುತ್ತೆ. ಶಿವಮೊಗ್ಗದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿಕೆ. ದೆಹಲಿಯಲ್ಲಿ ಬಿಜೆಪಿ ನಾಯಕರನ್ನ ಭೇಟಿ ಮಾಡಲಿರೋ ರೆಬಲ್ ಲೇಡಿ, ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಜೊತೆ ಮಾತುಕತೆ. ಚಿಕ್ಕಬಳ್ಳಾಪುರದಿಂದ ಸ್ಪರ್ಧೆ ಮಾಡುವಂತೆ ಸೂಚನೆ ಸಾಧ್ಯತೆ. ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಕರಂದ್ಲಾಜೆ, ಸದಾನಂದಗೌಡ ಮುಖಾಮುಖಿ. ಡಿವಿಎಸ್ ಹುಟ್ಟುಹಬ್ಬ ಹಿನ್ನೆಲೆ ಮನೆಗೆ ತೆರಳಿ ಶುಭ ಕೋರಿದ ಕರಂದ್ಲಾಜೆ, ಡಿವಿಎಸ್ ಸಾಥ್ ಇಲ್ಲದೆ ಇದ್ರೆ ಗೆಲುವು ಕಷ್ಟ ಅಂತ ಶೋಭಾ ಪರಿಗಣನೆ. ಸಿಎಂ ಡಿಸಿಎಂ ರಾಜ್ಯ ನಾಯಕರು ಹೇಳಿದ್ರೆ ಸ್ಪರ್ಧೆ ಎಂದಿದ್ದ ಖರ್ಗೆ. ಎಐಸಿಸಿ ಅಧ್ಯಕ್ಷರನ್ನ ಭೇಟಿ ಮಾಡಿ ಕೆಪಿಸಿಸಿ ಅಧ್ಯಕ್ಷರ ಚರ್ಚೆ. ನೀವೇ ಕಲಬುರಗಿಯಿಂದ ಸ್ಪರ್ಧೆ ಮಾಡಬೇಕು ಅಂತ ಡಿಕೆ ಶಿವಕುಮಾರ್ ಮನವಿ. ಚಿಕ್ಕೋಡಿಯಲ್ಲಿ ಪುತ್ರಿಗಾಗಿ ಫೀಲ್ಡ್ಗಿಳಿದ ಸಚಿವ ಸತೀಶ್ ಜಾರಕಿಹೊಳಿ. ಸಭೆ ನಡೆಸಿ ಮುಖಂಡರ ಅಭಿಪ್ರಾಯ ಸಂಗ್ರಹಿಸಿದ ಸಚಿವ. ಪ್ರಿಯಾಂಕಾ ಸ್ಪರ್ಧೆಗೆ ಜೈ ಎಂದ ನಾಯಕರು. ಇವತ್ತು ದೆಹಲಿಯಲ್ಲಿ ಕಾಂಗ್ರೆಸ್ನ ಕೇಂದ್ರ ಚುನಾವಣಾ ಸಮಿತಿ ಸಭೆ. 3 ರಾಜ್ಯಗಳ ಅಭ್ಯರ್ಥಿಗಳನ್ನ ಅಂತಿಮಗೊಳಿಸೋಕೆ ಸಮಾಲೋಚನೆ. ಕರ್ನಾಟಕದ 21 ಅಭ್ಯರ್ಥಿಗಳ ಆಯ್ಕೆ ಸಂಬಂಧ ಚರ್ಚಿಸಿ ನಾಳೆ ಅಥವಾ ನಾಡಿದ್ದು 2ನೇ ಪಟ್ಟಿ ಘೋಷಣೆ ಸಾಧ್ಯತೆ. ಇವತ್ತು ಮೈಸೂರಿನಲ್ಲಿ ಬಿಜೆಪಿಯಿಂದ ಮಾಧ್ಯಮ ಸಂವಾದ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸಂಸದ ಪ್ರತಾಪ್ ಸಿಂಹ. ಟಿಕೆಟ್ ಘೋಷಣೆ ಟೀಕೆಗಳ ಬಳಿಕ ಮೊದಲ ಬಾರಿ ಮುಖಾಮುಖಿಯಾಗಿ ಜೊತೆಗೇ ಕೂತ್ರು ಯದುವೀರ್ ಪ್ರತಾಪ್ ಸಿಂಹ. ಜೆಡಿಎಸ್ನಲ್ಲಿ ಮುಗಿಯದ ಮಂಡ್ಯ ಕೋಲಾರ ಅಭ್ಯರ್ಥಿ ಆಯ್ಕೆ ಕಗ್ಗಂಟು. ಜೆಪಿ ಭವನದಲ್ಲಿ ಇವತ್ತು ಕೋರ್ ಕಮಿಟಿ ಸಭೆ. ದೇವೇಗೌಡ ಕುಮಾರಸ್ವಾಮಿ ನೇತೃತ್ವದಲ್ಲಿ ನಡೆಯಲಿದೆ ಕ್ಯಾಂಡಿಡೇಟ್ ಆಯ್ಕೆ. ದಾವಣಗೆರೆ ಬಿಜೆಪಿಯಲ್ಲಿ ತೀವ್ರ ಸ್ವರೂಪ ಪಡಿತಾ ಇರೋ ಭಿನ್ನಮತ. ಡಾಕ್ಟರ್ ಜಿಎಂ ಸಿದ್ದೇಶ್ವರ್ ಪತ್ನಿಗೆ ಟಿಕೆಟ್ ನೀಡಿದ್ದಕ್ಕೆ ರೇಣುಕಾಚಾರ್ಯ ಆಕ್ರೋಶ. ಅಭ್ಯರ್ಥಿಯನ್ನ ಬದಲಿಸೋಕೆ ಪಟ್ಟು 3 ದಿನಗಳ ಡೆಡ್ಲೈನ್. ರಾಯಚೂರು ಬಿಜೆಪಿ ಟಿಕೆಟ್ಗಾಗಿ ಮಾಜಿ ಶಾಸಕರ ಜಿದ್ದಾಜಿದ್ದಿ. ಬಿಬಿ ನಾಯಕ್ ತಿಪ್ಪರಾಜು ಹವಾಲ್ದಾರ್ ಮಧ್ಯೆ ಫೈಟ್. ಟಿಕೆಟ್ಗಾಗಿ ಹೈಕಮಾಂಡ್ ಬೆನ್ನು ಬಿದ್ದ ಮಾಜಿ ಶಾಸಕರು. ಲೋಕಸಭಾ ಚುನಾವಣೆ ಹಿನ್ನೆಲೆ ಬಾಗಲಕೋಟೆಯಾದ್ಯಂತ ಪೊಲೀಸ್ ಸರ್ಪಗಾವಲು. ವಿವಿಧ ಚೆಕ್ಪೋಸ್ಟ್ಗಳಲ್ಲಿ ಅನಿರೀಕ್ಷಿತ ಭೇಟಿ ನೀಡಿ ಜಿಲ್ಲಾಧಿಕಾರಿ ಪರಿಶೀಲನೆ. ವಾಹನಗಳ ತಪಾಸಣೆ ನಡೆಸಿದ ಅಧಿಕಾರಿಗಳ ತಂಡ. ಬೆಂಗಳೂರಿನ ಭೈರತಿ ಬಳಿ ಉಗ್ರಾಣದಲ್ಲಿ ಅಗ್ನಿ ಅವಘಡ. ಗಾಯತ್ರಿ ಅಸೋಸಿಯೇಟ್ ಗೋದಾಮಿನಲ್ಲಿದ್ದ ಕೋಟ್ಯಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಬೆಂಕಿಗಾಹುತಿ. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತಿರುವ ಶಂಕೆ. ಕಾವೇರಿ ಕೊಳ್ಳದಲ್ಲೂ ಭೀಕರ ಬರಗಾಲದ ತಾಂಡವ. ಮಂಡ್ಯ ತಾಲೂಕಿನ ಮೊತ್ತಹಳ್ಳಿಯಲ್ಲಿ ಜೀವ ಜಲವಿಲ್ಲದೆ ಜಲಚರಗಳ ಮಾರಣ ಹೋಮ. ತಕ್ಷಣ ನಾಲೆಗಳ ಮುಖಾಂತರ ನೀರು ಹರಿಸೋಕೆ ಸ್ಥಳೀಯರ ಮನವಿ. ಇನ್ಸ್ಟಾಗ್ರಾಂನಲ್ಲಿ ಪರಿಚಯವಾಗಿ ಪ್ರೀತಿ. ವಯಸ್ಸು ಹೆಚ್ಚಿದ್ರೂ ಮದುವೆಯಾಗುವಂತೆ ಯುವಕನಿಗೆ ಬಿಹಾರ ಮೂಲದ ಮಹಿಳೆಯ ಒತ್ತಾಯ. ಮೈಸೂರಲ್ಲಿ ಹೋಟೆಲ್ ಬಿಲ್ಡಿಂಗ್ನಿಂದ ಬಿದ್ದು ಸಾಯುವುದಾಗಿ ಹೈ ಡ್ರಾಮಾ. ಕಾರವಾರದ ಕೋಡಿ ಭಾಗದಲ್ಲಿ ದೇವರಿಗೆ ಹರಕೆ ರೂಪದಲ್ಲಿ ಮದ್ಯ ಸಿಗರೇಟ್ ಸಮರ್ಪಣೆ. ಆಫ್ರಿಕಾ ಮೂಲ ಎನ್ನಲಾದಂತಹ ಖಾಪ್ರಿ ದೇವರ ಜಾತ್ರೆಯಲ್ಲಿ ಭಕ್ತಾದಿಗಳಿಂದ ವಿಶೇಷ ಹರಕೆ. 300 ವರ್ಷಗಳ ಹಿಂದೆ ಆಫ್ರಿಕಾದ ವ್ಯಕ್ತಿ ತಂದು ಪೂಜಿಸ್ತಾ ಇದ್ದ ದೇವರಿಗೆ ಈಗಲೂ ಭಕ್ತರಿಂದ ಮದ್ಯ ಸೇವೆ. ಮತ್ತೊಂದು ಸಂಕಷ್ಟದಲ್ಲಿ ದೆಹಲಿ ಸಿಎಂ ಕೇಜ್ರಿವಾಲ್. ಜಲ್ ಬೋರ್ಡ್ನಲ್ಲಿ ಬೃಹತ್ ಹಗರಣದಲ್ಲಿ ಭಾಗಿ ಆರೋಪ. ಇಡಿಯಿಂದ ನೋಟಿಸ್,
ಇವತ್ತು ವಿಚಾರಣೆಗೆ ಹಾಜರಾಗುವುದು ಡೌಟ್. ಯೂಟ್ಯೂಬರ್ ಬಿಗ್ ಬಾಸ್ ವಿನ್ನರ್ ಎಲ್ವಿಶ್ ಯಾದವ್ ಬಂಧನ. ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ಕೆಲ ತಿಂಗಳ ಹಿಂದೆ ಪಾರ್ಟಿಯಲ್ಲಿ ಮಾದಕ ವ್ಯಸನಕ್ಕಾಗಿ ಹಾವಿನ ವಿಷ ಬಳಕೆ. ಈ ಕೇಸ್ನಲ್ಲಿ 14 ದಿನಗಳ ನ್ಯಾಯಾಂಗ ಬಂಧನ. ರಷ್ಯಾ ಅಧ್ಯಕ್ಷರಾಗಿ ವ್ಲಾಡಿಮಿರ್ ಪುಟಿನ್ ಮತ್ತೊಮ್ಮೆ ಆಯ್ಕೆ. ಅಧ್ಯಕ್ಷೀಯ ಚುನಾವಣೆಯಲ್ಲಿ 88% ಮತ ಪಡೆಯುವ ಮೂಲಕ ಮತ್ತೊಮ್ಮೆ ಪಟ್ಟ. 2030ರವರೆಗೂ ದೇಶದ ಚುಕ್ಕಾಣಿ ಹಿಡಿಯಲಿರುವ ಪುಟಿನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.